ಹಲೋ, ವೆಲ್ಕಮ್ ಟು ಸಾವಿತ್ರಿ ಸುನೀತಾ ಬ್ಲಾಗ್ಸ್. ಇವತ್ತು ನಾನು ಸಂಡೇ ದಿನದ ಒಂದು ಬ್ಲಾಗನ್ನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ ನಾನು ಮಹೇಶ್ ಆ್ಯಂಡ್ ಪ್ರದಿತ್ಯ 3 ಜನ ಹೊರಗಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಅಂದರೆ ಒಂದು ಅರೌಂಡ್ 7 o'clock ಆಗಿತ್ತು. ಸೊ ಟ್ಯಾಂಕ್ ಬಂಡ್ ಕಡೆ ಹೋಗಿದ್ವಿ. ಹೈದರಾಬಾದಲ್ಲಿರೋರಿಗೆ ಟ್ಯಾಂಕ್ ಬಂಡ್ ಗೊತ್ತಿರುತ್ತೆ. ಟ್ಯಾಂಕ್ ಬಂಡ್ ಅಲ್ಲಿ ಒಂದು ಹಂಗಂತಂದ್ರೆ ಏನು ಒಂದು ಸಿಚುವೇಟೆಡ್ ಒಂದು ಪ್ಲೇಸ್ ಇದೆ. ಅದು ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ನೈಸ್ ರೋಡ್ ಇದೆ, ನೆಕ್ಲೆಸ್ ರೋಡ್ ಅಂತ ಕರೀತಾರೆ ಅದನ್ನ. ಆ್ಯಂಡ್ ಪಾರ್ಕ್ ಇದೆ, ಒಂದು ದೊಡ್ಡ ಗಾರ್ಡನ್ ಇದೆ, ಆಮೇಲೆ ಒಂದು ದೊಡ್ಡ ಗ್ರೌಂಡ್ ಇದೆ. ಸೊ ಇದೆಲ್ಲನೂ ಒಂದೇ ಪ್ಲೇಸಲ್ಲಿ ಒಂದು ಸಿಚುವೇಟೆಡ್ ಆಗಿರುವಂಥ ಒಂದು ಪ್ಲೇಸ್ ಇದೆ. ಆ್ಯಂಡ್ ಅಲ್ಲಿ ಸಂಡೇ ಒಂದು ಸಲ ಏನಾದರೂ ಒಂಥರ ಫಂಕ್ಷನ್ ಇರ್ತವೆ. ಅಲ್ಲಿ ಒಂದು ಏನಿಲ್ಲ ಒಂದು 2-3 ಫಂಕ್ಷನ್ ಆದರೂ ನಡೀತಿರ್ತವೆ. ಜಸ್ಟ್ ಏನಾದ್ರು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಲಿ, ಆಮೇಲೆ NGO ಕಂಪ್ನೀಸು, ಆಮೇಲೆ ಕಾಲೇಜಸ್ಸು, ಆಮೇಲೆ ಏನಾದರೂ ಒಂದೊಂದು ಫಂಕ್ಷನ್ಸ್ ಅದು ಅಲ್ಲಿ ನಡೀತಿರ್ತವೆ. ಆ್ಯಂಡ್ ಡಾಗ್ ಶೋ ಅಂತೂ ಅಲ್ಲಿ ಇದ್ದೇ ಇರುತ್ತೆ. ಈ ಸಂಡೇ ನಾವು ಹೋದಾಗ ಅಲ್ಲಿ 2 ಫಂಕ್ಷನ್ ನಡೀತಾ ಇದ್ದು. ಒಂದು ಕಾಲೇಜ್ದೇನೋ ಒಂದು ಬ್ಲಡ್ ಕ್ಲಾಟ್ದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇತ್ತು. ಇನ್ನೊಂದು ಜಸ್ಟ್ ಫಾರ್ ಹೋಪ್ ಅಂತ ಹೇಳಿ ಜಸ್ಟ್ ವಾಕ್ ಮಾಡೋದ್ರಿಂದ ಏನು ಯೂಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇತ್ತು. 2 ಫಂಕ್ಷನ್ನು ನಡೀತಾ ಇದ್ದು. ಸೊ ನಾವು ಜಸ್ಟ್ ಹಾಗೆ ದೂರ ನಿಂತ್ಕೊಂಡು ಅಲ್ಲೇ ನೋಡ್ತಾ ಇದ್ವಿ. ಜಸ್ಟ್ ಅವ್ರು ಅವೇರ್ನೆಸ್ ಮೂಡಿಸ್ತಾಯಿದ್ರು, ಏನಾಗುತ್ತೆ ಏನಿಲ್ಲ ಅಂತ ಹೇಳಿ. ಸೊ ನಾವು ಜಸ್ಟ್ ಅಲ್ಲೇ ದೂರನೇ ನಿಂತ್ಕೊಂಡು ಎಲ್ಲನೂ ನೋಡ್ತಾ ನಿಂತಿದ್ವಿ. ಪ್ರದಿತ್ಯಗೂ ಇದೆಲ್ಲನೂ ಹೊಸದಾಗಿ ಕಾಣಿಸ್ತಾ ಇತ್ತು. ಫುಲ್ ದೊಡ್ಡ ಕಣ್ಣು ಬಿಟ್ಕೊಂಡು ಫುಲ್ ಇದರಲ್ಲಿ ನೋಡ್ತಾ ಇದ್ದೆ, ಎಕ್ಸೈಟ್ಮೆಂಟಲ್ಲಿ ಎಲ್ಲವನ್ನ ನೋಡ್ತಾನೆ ನಿಂತಿದ್ದ. ನಾವು ಸುಮ್ಮನೆ ಹಾಗೆ ಎಲ್ಲ ಅಡ್ಡಾಡ್ಕೊಂಡು ಇದ್ವಿ. ಫುಲ್ ಫ್ರೆಶ್ ಏರ್ ಬರ್ತಾಯಿತ್ತು ಮಾರ್ನಿಂಗ್ ಟೈಮಲ್ಲಿ. ಆ್ಯಂಡ್ ಅವಾಗ ತಾನೇ ಸೂರ್ಯ ಉದಯಿಸ್ತಾ ಇದ್ದ. ಸೊ ಪ್ರದಿತ್ಯನೂ ನಾವು ಜಾಸ್ತಿ ಬಿಸಿಲಿಗೆ ಕರ್ಕೊಂಡು ಹೋಗಿಲ್ಲ. ಹೀಗಾಗಿ ಮಾರ್ನಿಂಗ್ ಎಳೆ ಬಿಸಿಲಿಗೆ ಸ್ವಲ್ಪ ಅಡ್ಡಾಡಿಸ್ದಂಗೆ ಆಗುತ್ತೆ. ಸ್ವಲ್ಪ ಎಳೆ ಬಿಸಿಲಲ್ಲಿ ಅವನಿಗೂ ಸ್ವಲ್ಪ ಫ್ರೆಶ್ನೆಸ್ ಸಿಗುತ್ತೆ ಅಂತ ಹೇಳಿ ನಾವು ಅಲ್ಲಿ ಅವನ್ನ ಕರ್ಕೊಂಡು ಹೋಗಿದ್ವಿ. ಸೊ ಇದು ಅಲ್ಲಿ ಒಂದು ನಡೀತಾ ಇರುವಂಥ ಒಂದು ಫಂಕ್ಷನ್ನು. ಇಲ್ಲಿ 1-2 ಕಿಲೋಮೀಟರ್ಸ್ ಬ್ಲಡ್ ಕ್ಯಾಂಪ್ದವರು 2 ಕಿಲೋಮೀಟರ್ಸ್ ವಾಕ್ ಮಾಡಿ ರಿಟರ್ನ್ ಬಂದು ಅವ್ರು ಹೋಗಿ ಬರೋ ತನಕ ನಾವು ಅಲ್ಲೇ ಅಡ್ಡಾಡ್ಕೊಂಡು ಅಲ್ಲೇ ಸುತ್ತಾಡ್ಕೊಂಡು ನಿಂತಿದ್ವಿ. ಆ್ಯಂಡ್ ಅಲ್ಲಿ ಕಾಫಿ ಬಿಸ್ಕಿಟ್ ಕೊಡ್ತಾಯಿದ್ರು. ನಾವು ಅಲ್ಲೇ ನಿಂತ್ಕೊಂಡು ಕಾಫಿ ಬಿಸ್ಕಿಟ್ ತಿಂದ್ವಿ. ಆ್ಯಂಡ್ ಅದಾದಮೇಲೆ ರಿಫ್ರೆಶ್ ಗಿಫ್ಟ್ ಅಂತ ಹೇಳಿ ಸಮೋಸ, ಸ್ಯಾಂಡ್ವಿಚ್, ಆಮೇಲೆ ಮಾಝಾ ಜ್ಯೂಸ್ ಇದೆಲ್ಲವನ್ನು ಕೊಟ್ಟರು, ತೊಗೊಂಡು ಬಂದ್ವಿ. ಆ್ಯಂಡ್ ಇದು ಒಂದು ಫಂಕ್ಷನು ಸ್ಟೆಪ್ ಆಫ್ ಹೋಪ್ ಅಂತ ಹೇಳಿ, ಸ್ಟೆಪ್ ಆಫ್ ಕಾಸ್ ಅಂತ ಹೇಳಿ. ಸೊ ಇಲ್ಲಿ ಅದ್ರ ಬಗ್ಗೆ ನಾವು ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ಲು ಹುಡುಗಿ. దానికోసమని ఒక వాక్ కండక్ట్ చేసి దానికి ఎంట్రీ పాస్ పెట్టాం. సో ఓకే, వచ్చినవన్నీ కూడా మేము దానికి డివియేట్ చేస్తాం. ఒకవేళ మీరు రిజిస్టర్ అయితే మీకు పార్టిసిపేషన్ సర్టిఫికేట్ వస్తుంది. లేదు నేను జస్ట్ డొనేట్ చేస్తాను నాకు వచ్చినంత అంటే డొనేట్ చేయొచ్చు. ಆ್ಯಂಡ್ ಅದಾದಮೇಲೆ ನಾವು ಅಲ್ಲೇ ಪಕ್ಕದಲ್ಲೇ ಒಂದು ಡಾಗ್ ಶೋ ಇರುತ್ತೆ ಇನ್ನೊಂದು ಗಾರ್ಡನಲ್ಲಿ. ಅಲ್ಲಿ ಡಾಗ್ಸನ್ನು ಕರ್ಕೊಂಡ್ಬಂದಿರ್ತಾರೆ. ಎವ್ರಿ ಸಂಡೇಯಲ್ಲಿ ಡಿಫ್ರೆಂಟ್ ಆಗಿರುವಂತಹ ಡಾಗ್ಸಲ್ಲಿ ತೊಗೊಂಡ್ಬಂದಿರ್ತಾರೆ. ವಾಕಿಂಗ್ಗೆ ಕರ್ಕೊಂಡ್ಬಂದಿರ್ತಾರೆ. ಆಮೇಲೆ ಸಣ್ಣ ಮರಿಗಳನ್ನು ಮಾರಾಟ ಮಾಡೋದಕ್ಕೆ ತೊಗೊಂಡ್ಬಂದಿರ್ತಾರೆ. ಆಮೇಲೆ ಕ್ರಾಸ್ ಬೀಡ್ ಮಾಡೋದಕ್ಕೇನೂ ತೊಗೊಂಡ್ಬಂದಿರ್ತಾರೆ. ಎಲ್ಲ ಥರದ ನಾಯಿಗಳು, ಡಿಫ್ರೆಂಟ್ ಆಗಿರೋ ಥರ ನಾಯಿಗಳನ್ನೆಲ್ಲ ಅಲ್ಲಿ ತೊಗೊಂಡ್ಬಂದಿರ್ತಾರೆ. ನಾವು ಪ್ರದಿತ್ಯಗೆ ನಾಯಿನ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಅವನು ನೋಡ್ತಾ ಇದ್ದ. ಆಮೇಲೆ ಕೆಲವೊಂದು ಟೈಮಲ್ಲಿ ಒಂದು ನಾಯಿಗಳನ್ನು ನೋಡಿ ಹೆದರ್ತಾ ಇದ್ದ. ಅಲ್ಲಿ ಸಿಟೀಲಿ ಇರೋರಿಗೆ ಸಂಡೇಗೆ ಒಂದ್ಸಲ ಇದೇ ಕೆಲಸ ಅಂತ ಅನಿಸುತ್ತೆ. ನಾಯಿಗಳನ್ನು ಈ ಥರ ವಾಕಿಗೆ ಕರ್ಕೊಂಬರೋದು, ಆಮೇಲೆ ಕ್ರಾಸ್ ಬೀಡ್ ಮಾಡಿಸೋದು, ಮಾರಾಟ ಮಾಡೋದು, ಇಷ್ಟ ಆದವ್ರಿಗೆ ಬೇರೆ ನಾಯಿಗಳು ಇಷ್ಟ ಆದರೆ ತಗೊಳ್ಳೋದು ಮಾಡ್ತಿರ್ತಾರೆ ಇಲ್ಲಿ. ಸೊ ನಾವು ಪ್ರದಿತ್ಯಗೇನೆ ತೋರಿಸೋದಕ್ಕೆ ಅಂತ ಹೇಳಿ ಬಂದಿದ್ವಿ. ಆ್ಯಂಡ್ ನನಗೆ ಆಮೇಲೆ ಮಹೇಶ್ಗೆ ಇಬ್ಬರು ನಾಯಿ ಬೆಕ್ಕು ಅಂದರೆ ಅಷ್ಟಕ್ಕಷ್ಟೇ, ಸಾಕೋದು ಅಷ್ಟೆಲ್ಲ ಇಷ್ಟ ಆಗಲ್ಲ. ಆ್ಯಂಡ್ ಮುಂದೆ ನೋಡಬೇಕು, ಪ್ರದಿತ್ಯ ಹಂಗೆ ಎಲ್ಲಾದರೂ ನಾಯಿ ಸಾಕೋದು ಇಷ್ಟ ಆದರೆ ಅವನ ಸಲುವಾಗಾದ್ರೂ ನಾವು ಸಾಕಬೇಕು. ಇದು ಕೊಡ್ತೀವಿ
ಓಪನ್ ಮಾಡ್ರಿ ಓಪನ್ ಮಾಡ್ರಿ What is this? Samosa and juice. ಇದನ್ನು ತಿಂದ್ರೆ ಬ್ಲಡ್ ಆಕೈತೆ. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ 10 ಗಂಟೆ ಸುಮಾರಿಗೆ. ಅಷ್ಟರಲ್ಲಿ ಪ್ರದಿತ್ಯ ಮಲ್ಕೊಂಡ್ಬಿಟ್ಟಿದ್ದ. ಬಂದು ಅವನನ್ನು ಹಾಗೆ ಮಲಗಿಸಿದೆ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಆಯಿತು. ಅವನಿಗೆ ಎದ್ದ ತಕ್ಷಣ ತಿನ್ನೋದಕ್ಕೆ ರಾಗಿ ಗಂಜಿ ಮಾಡಿಟ್ಟೆ. ಆ್ಯಂಡ್ ನನಗೆ ಮಹೇಶಿಗೆ ಟೀ ಮಾಡಿಕೊಂಡೆ ಕುಡಿಯೋದಕ್ಕೆ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ಪಾತ್ರೆಗಳನ್ನೆಲ್ಲ ತಿಕ್ಕಿ ಈ ಥರ ಡಬ್ಬಾಕಿದ್ರು. ನಾ ಬಂದೆಲ್ಲ ಮಾಡ್ಕೋತೀನಿ ಅಂತ ಹೇಳಿದೆ. ಬಟ್ ಅವರು ಬಂದು ಯಾವಾಗ ಮಾಡ್ಕೋತೀಯಾ ಅಂತ ಹೇಳಿ ಎಲ್ಲವನ್ನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಆ್ಯಂಡ್ ಅದಾದಮೇಲೆ ನಾನು ಇವತ್ತು ಸಂಡೇ ಇದೆ ದೋಸೆ ಮಾಡೋಣ ಅಂತ ಹೇಳಿ ದೋಸೆ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ನಮ್ಮ ಮನೆಯಲ್ಲಿ ದೋಸೆ, ಆಮೇಲೆ ಚಟ್ನಿ, ಆಲೂಗಡ್ಡೆ ಪಲ್ಯ. ಸೊ ಟಿಫಿನ್ಗೆ ದೋಸೆಯನ್ನು ತಿಂದ್ವಿ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಸಂಡೇ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.